ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಪ್ರತಿಯೊಬ್ಬರ ಬದುಕಿನಲ್ಲಿ ಮೂಲ ಸೌಕರ್ಯವನ್ನು ಒದಗಿಸಿಕೊಟ್ಟು ಅವರ ಹಕ್ಕು ಮಂಡಿಸಲಿಕ್ಕೆ ಯಾವಾಗಲೂ ಕೂಡ ಮೊದಲನೇ ಹೆಜ್ಜೆಯನ್ನು ಇಟ್ಕೊಂಡು ನಾವು ಬಂದಿದ್ದೇವೆ. ಭೂ ಸುಧಾರಣೆ ಕಾಯ್ದೆ ನಡೆದು ಭೂಮಿ ಎಸ್.ಎನ್. ಕೃಷ್ಣವರ ಕಾಲದಲ್ಲಿ ಬಾಣಿನ ಮನೆ ಬಾಗಿಲು ಬರೀ ₹5 ಇರಬಾರ್ದು ಅಂತೇಳಿ ಒಂದು ಹೊಸ ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ. ಇವತ್ತು ಉದ್ದೇಶ, ನಾನು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತೂ ಕೂಡ, ಮುಖ್ಯಮಂತ್ರಿ ಆದ್ಮೇಲೂ ಕೂಡ ನನ್ನ ಧ್ವನಿ ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು, ನಿಮ್ಮ ಮತ ಮತ್ತು ನಿಮ್ಮ ಬದುಕಿಗೆ ನಮ್ಮ ಸರ್ಕಾರ ಗ್ಯಾರಂಟಿ. ಇದು ನಮ್ಮ ಮೂಲ ಮಂತ್ರ, ನಮ್ಮ ತತ್ವ, ನಮ್ಮ ಸಿದ್ಧಾಂತ. ಈಗ ತಾನೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರು ಯಾಕೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ನಾವೊಂದು ಈ ಶಾಶ್ವತವಾದಂಥ ಪ್ರಮಾಣ ಪತ್ರವನ್ನು ಉಚಿತವಾಗಿ ಮನೆ ಬಾಗಿಲಿಗೆ ತೆರಳಿ ಅವರ ದಾಖಲೆಗಳನ್ನು ಒದಗಿಸಿಕೊಟ್ಟು ಒಂದೇ ರಾತ್ರಿ ಸೃಷ್ಟಿ ಮಾಡಿದಂಥ ಪ್ರಮಾಣ ಪತ್ರವಲ್ಲ, ಅವರ ನಿತ್ಯ ಬದುಕಿನಲ್ಲಿ ಅವರು ನಮೂನೆ ಮಾಡಿಕೊಂಡಿದ್ದಂಥ ಪ್ರಮಾಣ ಪತ್ರವನ್ನು ಇವತ್ತು ಏನು SIRಗೆ ಅವಕಾಶ ಇದೆ ಅಂತ ಹೇಳಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ. ಈಗ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲೆಕ್ಷನ್ ವೋಟರ್ ರೋಲ್ ಮಾಡಬೇಕಾದ್ರೆ ಯಾವ್ಯಾವ ದಾಖಲೆಗಳು ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಹಕಾರ ಮಾಡಲಿಕ್ಕೆ, ಜನರ ಬದುಕನ್ನು ಕಟ್ಕೊಳ್ಳಿಕ್ಕೆ, ಮತದಾರರ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ, ಯಾರು ಮತದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಷ ಭೇದವನ್ನು ಮರೆತು ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಸರ್ಕಾರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವ್ರಿಗೆ ನೆರವಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ಐತಿಹಾಸಿಕ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. 4,85,00,000 ಕುಟುಂಬಗಳಿಗೆ ನಾವು ಅವ್ರ ಕುಟುಂಬದ ಜಾತಿ ಪತ್ರವನ್ನು, ಇನ್ಕಮ್ ಸರ್ಟಿಫಿಕೇಟ್ಗಳನ್ನು, ದಾಖಲೆಗಳನ್ನು ಪ್ರಿಂಟ್ಔಟ್ ಮಾಡಿ ಮನೆಗೆ ಕೊಡುವಂಥ ವ್ಯವಸ್ಥೆ ಏನಿದೆಯಲ್ಲ, ಇದು ಇಡೀ ದೇಶದಲ್ಲೇ ಒಂದು ಪ್ರಥಮ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ಶಾಶ್ವತವಾದಂಥ ನಿವಾಸ ಪತ್ರ ಅವ್ರಿಗೆ ಯಾವ ಹಕ್ಕನ್ನ ಇದೆ. ಕಳೆದ 10 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಬದುಕಿದ್ದಾರೆ, ಯಾರು ಉಳಿಸ್ಕೊಂಡಿದ್ದಾರೆ, ಯಾರಿಗೆ ಆಸ್ತಿಗಳಿದೆ, ಯಾರ ದಾಖಲೆಗಳಿದೆ, ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮತ್ತಿರುವಂಥ ದಾಖಲೆಗಳನ್ನು ಅವರ ಮನೆ ಬಾಗಿಲಿಗೆ ಕೊಡುವಂಥದ್ದು ಯಾವ ಸರ್ಕಾರ ಕೂಡ ಮಾಡಲಿಲ್ಲ. ಆ ಕೆಲಸ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ, ಎಲೆಕ್ಷನ್ ಕಮಿಷನ್ನ ಆದೇಶದಲ್ಲಿ ಏನಿದೆಯೋ ಅದನ್ನು ನಾವು ಚಾಚೂ ತಪ್ಪದೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಕೆಲವು ನಮ್ಮ ಸ್ನೇಹಿತರಿಗೆ ನಾವೇನೋ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ಸ್ವಲ್ಪ ಗಾಬರಿ ಇರ್ಬೋದು. ನಮ್ಮ ಇಚ್ಛೆ ಪ್ರತಿಯೊಬ್ಬರು ಕೂಡ ಈ ರಾಜ್ಯದಲ್ಲಿ ಯಾರು ಬದುಕಿದ್ದಾನೆ, ಯಾರು ಉಸಿರಾಡ್ತಾ ಇದ್ದಾರೆ, ಯಾರು ಆತ ವಾಸವಾಗಿದ್ದಾನೆ, ಯಾವ ಅವನ ಬದುಕಿಗೆ ಇರುವಂಥ ಜಾತಿ ವ್ಯವಸ್ಥೆ ಪತ್ರ, ಪ್ರಮಾಣ ಪತ್ರಗಳು ಏನಿದೆ ಅವನ್ನೆಲ್ಲ ಕೊಡಬೇಕಾದ್ದು, ಸಹಕಾರಿಯಾಗಬೇಕಾದ್ದು ಒಂದು ಸರ್ಕಾರದ ಒಂದು ಕರ್ತವ್ಯ. ಆದ್ದರಿಂದ ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಪಕ್ಷ, ಅನೇಕ ಪಕ್ಷಗಳು PLAಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ.
ಸಂವಿಧಾನ ಕೊಟ್ಟಿದ್ದಾರೆ. ಅವರು ಡ್ಯೂಟಿ ಮಾಡ್ತಾರೆ. ಆದ್ರೆ ಒಂದು ಸರ್ಕಾರ, ಪಕ್ಷ ಒಂದ್ ಕಡೆ, ಸರ್ಕಾರ ಒಂದ್ ಕಡೆ, ಎಲ್ಲ ಪಕ್ಷದಲ್ಲೂ ಕೂಡ ಜೊತೆಗೆ ಸಾರ್ವಜನಿಕ ಕೂಡ ಬೇಕಾದಷ್ಟು ಸೇವೆ ಮಾಡಲಿಕ್ಕೆ ಈ SIR ನಲ್ಲಿ ಅವಕಾಶ ಇದೆ. ಆದರೂ ಕೂಡ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಯಾವುದೂ ಕೂಡ ದೂರ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಐತಿಹಾಸಿಕವಾದಂತಹ ತೀರ್ಮಾನವನ್ನ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಎಲ್ಲ ನಮ್ಮ ಅಧಿಕಾರಿಗಳು ಅವರ ಮನೆಗಳಿಗೆ ಹೋಗಿ ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟ್ಗಳನ್ನು ಕೊಡ್ತೇವೆ. ಇನ್ನೇನಾದ್ರೂ ದಾಖಲೆ ಬೇಕು ಅಂತ ಅಂದ್ರೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಆಗಿರ್ಬೋದು, ಏನು ನಮ್ಮ ಅಧಿಕಾರಿಗಳು ಏನು ಅವರಿಗೆ ಸಹಾಯ ಮಾಡಲಿಕ್ಕೆ ಸರ್ವಿಸ್ ಸೆಂಟರ್ಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಪಂಚಾಯತಿ ಮಟ್ಟದಲ್ಲಿ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಅವರು ಏನು ಒಂದು ಫೆಸಿಲೇಷನ್ ಸೆಂಟರ್ ಅದನ್ನ ಏನು ನಾವು ಸ್ಥಾಪನೆ ಮಾಡಿದ್ದೇವೆ. ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ವಿವಿಧ ಸರ್ಕಾರದ ಆನ್ಲೈನ್ ವ್ಯವಸ್ಥೆ ಇರ್ಬೋದು, ಮತ್ತು ಅವರೇ ವೈಯಕ್ತಿಕವಾಗಿ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಹುಡುಗರುಗಳನ್ನ ಇಟ್ಕೊಂಡು ಅವರೇ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅವರೇ ಅರ್ಜಿ ಹಾಕಲಿಕ್ಕೆ ಕೂಡ ಈ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದೆ. ಈಗ ಪ್ರತಿ ಮನೆಗೂ ಕೂಡ ನನ್ನ ಮತ್ತು ನನ್ನ ಉಪಮುಖ್ಯಮಂತ್ರಿಗಳ ಭಾವಚಿತ್ರ ಇರುವಂತಹ ಒಂದು ಪತ್ರವನ್ನ ನಾಗರಿಕರಿಗೆ ಇದನ್ನ ನಾವು ನಿಮ್ಮ ಇಂಥ ಒಂದು ಸ್ಪೆಷಲ್ ಇನ್ಸೆಂಟಿವ್ ಡಿವಿಷನ್, ವಿಶೇಷ ತೀವ್ರ ಪರೀಕ್ಷೆ ಏನಿದೆ ಅದರಲ್ಲಿ ಪ್ರತಿಯೊಬ್ಬರು ಕೂಡ ನಾಗರಿಕರಿಗೆ ಮತದಾನ ಪಟ್ಟಿಯಲ್ಲಿ ನೀವು ಸೇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಇಚ್ಛೆ. ನಾನು ಮತ್ತೆ ಪ್ರತಿಯೊಬ್ಬ ರಾಜ್ಯದ ಎಲ್ಲ ಮತದಾರರಿಗೆ ಹೇಳ್ಕೊಟ್ಟಿಷ್ಟೇ, ಏನು ನಮ್ಮ BLO ಏನು ನಿಮ್ಮ ಮನೆ ಬಾಗಿಲಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, ಅದನ್ನ ಚಾಚು ತಪ್ಪದೆ ನೀವು ಸಿಗ್ನೇಚರ್ ಹಾಕಿ ವಾಪಸ್ಸು ನೀವೇ ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಮ BLAಗಳು, ನಿಮ್ಮ ಯಾವುದೇ ಪಕ್ಷದ BLAಗಳು ಬರ್ತಾರೆ, ಅವ್ರ ಕೈ ಕೊಟ್ಟು ಅದನ್ನ ಅವ್ರಿಗೆ BLAಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು. ಯಾರು ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನ ಕಳ್ಕೊಳ್ತೀರಿ ಅವರಿಗೆ ನಿಮ್ಮ ಬದುಕಿನಲ್ಲಿ ಸರ್ಕಾರದ ಸೌಲಭ್ಯಗಳಿಗೆ ವಂಚಿತರಾಗ್ತೀರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಮತ್ತೆ ನಿಮಗೆ ಹೇಳಬೇಕಾಗ್ತದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಸುಮಾರು 4 ಕೋಟಿ ಚಿಲ್ಲರೆ ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,26,00,000 ಜನರಿಗೆ ಕೊಡ್ತಾ ಇದ್ದೇವೆ. 1,61,00,000 ಜನರಿಗೆ ಗೃಹಜ್ಯೋತಿ ಕೊಡ್ತಾ ಇದ್ದೇವೆ. ಹೀಗೆ ವಿವಿಧ ಯೋಜನೆಗಳನ್ನ ಇವತ್ತು ನಮ್ಮ ರಾಜ್ಯ ಈ 5 ಗ್ಯಾರಂಟಿಗಳು ಕೊಡೋದಲ್ಲದೆ ಈ ಭೂಮಿ ಗ್ಯಾರಂಟಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಮತ್ತೆ ನಿಮಗೆ ಮತದಾನದ ಗ್ಯಾರಂಟಿಯನ್ನ ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮನೆಗೆ ತೆರಳಿ ನಮ್ಮ ಅಧಿಕಾರಿಗಳು ತಮ್ಮ ಜಾತಿ ಪ್ರಮಾಣ ಪತ್ರ ಹಾಗೂ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಮುಂದಾಗಿದ್ದು ಇದು ಇಡೀ ಕರ್ನಾಟಕ ರಾಜ್ಯದ ಒಂದು ವಿಶೇಷವಾದಂತಹ ಒಂದು ದೊಡ್ಡ ಆಂದೋಲನ. ಇದು ನಮ್ಮ ಸರ್ಕಾರ ನಡೆಸ್ತಾ ಇದೆ. ಇದಕ್ಕೆ ತಾವು ಮಾಧ್ಯಮ ಸ್ನೇಹಿತರು ಕೂಡ ತಾವು ಬಹಳ ಮೊದಲಿಂದ ಕೂಡ ಜಾಗೃತ ಆಗಿ ನೀವು ಕೂಡ ಜನರಿಗೆ ತಿಳಿಸುವಂತ ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡು ಬಂದಿದ್ದೀರಿ. ನಿಮಗೂ ಕೂಡ ಕರ್ನಾಟಕ ಸರ್ಕಾರ ತುಂಬು ಹೃದಯದಿಂದ ಅಭಿನಂದನೆ ಕೂಡ ನಾವು ಸಲ್ಲಿಸ್ತೇವೆ. ನೀವು ಎಷ್ಟು ಜಾಗೃತಿ ಮಾಡ್ತಿರೋ ಜನ ಅಷ್ಟೇ ಜಾಗೃತಿ ಮಾಡ್ತಾ ಇದ್ದೀವಿ. ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು, ಜನರ ಗುರುತು ಬಹಳ ಮುಖ್ಯ. ಎಲ್ಲಿ ಗುರುತಿದೆಯೋ ಅಲ್ಲಿ ಬದುಕಿದೆ, ಎಲ್ಲಿ ಬದುಕಿದೆಯೋ ಅಲ್ಲಿ ಅವನಿಗೆ ಎಲ್ಲ ತರದ ಶಕ್ತಿ ಕೊಡುವಂತ ಒಂದು ತನ್ನ ವೈಯಕ್ತಿಕವಾದಂತ ಗುರುತಿನ ಶಕ್ತಿ ಮತದಾನ, ಅವನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವನು ಮುಂದಿನ ದಿನದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತ ನಾಯಕತ್ವಕ್ಕೂ ಕೂಡ ಅವನಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕಾದ್ದು ಸರ್ಕಾರದ ಕರ್ತವ್ಯ. ಆ ಸರ್ಕಾರ ಈ ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಇವತ್ತು ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ನಾವು ಈಗಾಗಲೇ 2 ವಾಟ್ಸಪ್ಗಳನ್ನ ಕೂಡ ನಾವು ಈಗ ಇನಾಗ್ರೇಟ್ ಮಾಡಿದ್ದೇವೆ. ಜನರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೆ. ನಿಮ್ಗೆ ಇದು ಒಂದು ಅವಕಾಶ ಇದೆ. ಈ ಒಂದು ಹೊಸ ಕಾಲದಲ್ಲಿ ಇದು ಒಂದು ಅವಕಾಶ ಇದೆ. ನೀವು ಕೂಡ ಸುಮೋಟೋ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನಾವು ಹೇಳ್ತಾ ಇದ್ದೇವೆ. ಇದು ಆಡಳಿತ ವ್ಯವಸ್ಥೆಯಲ್ಲೇ
ಇದೊಂದು ಕರ್ನಾಟಕ ಸರ್ಕಾರದ ಒಂದು ಐತಿಹಾಸಿಕ ಹೆಜ್ಜೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಜನರ ಸೌಲಭ್ಯಗಳನ್ನ, ಜನರ ಸಾಮಾನ್ಯ ಜನತೆಯ ಬದುಕನ್ನ, ಸೌಲಭ್ಯಗಳನ್ನ ನೇರವಾಗಿ ಸಹಾಯ ಮಾಡಲಿಕ್ಕೆ ಇವತ್ತು ಇಂಥ ಒಂದು ದಿಟ್ಟವಾದಂತಹ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಾಗರಿಕರ ಧ್ವನಿ, ಅವರ ರಕ್ಷಣೆಯ ಕ್ರಮ ಇದನ್ನು ನಾನು ತಾವು ಸರ್ಕಾರ ಮತ್ತು ಜನರ ನಡುವಿನ ಅಂತರ ಏನಿದೆ ಅದು ನಿವಾರಣೆ ಆಗಬೇಕು. ಸರ್ಕಾರ ಮತ್ತು ಜನ ಇಬ್ಬರು ಒಟ್ಟೊಟ್ಟಿಗೆ ಕೆಲಸವನ್ನು ಮಾಡಿಕೊಂಡು ಅವರ ಬದುಕನ್ನ ಉಳಿಸ್ಕೊಳ್ಬೇಕು, ಮತದಾನ ಹಕ್ಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರಿ ಜನರಿಗೆ ಸರ್ಕಾರಕ್ಕೆ ಜನರು ಅಲ್ದಾಡಬಾರದು ಅನ್ನೋ ದೃಷ್ಟಿಯಿಂದ ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಇವತ್ತು ನಾವು ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆದ್ರಿಂದ ಇವತ್ತು ನಾನು, ನನ್ನ ಉಪಮುಖ್ಯಮಂತ್ರಿಗಳು ಏನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ, ಇದು ನಿಮಗೆ ನೇರವಾಗಿ ಸರ್ಕಾರಕ್ಕೆ ಇರುವಂತಹ ಒಂದು ಸಂಬಂಧ. ಆ ಸಂಬಂಧವನ್ನ ತಾವು ಗಟ್ಟಿಯಾಗಿಟ್ಕೊಂಡು ತಮ್ಮ ಮತವನ್ನ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆ ಬೇರೆ ಸಂದರ್ಭದಲ್ಲಿ ನೀವು ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ತೀವಿ, ರೆಸಿಡೆನ್ಸಿಯಲ್ ತೆಗೆದುಕೊಳ್ತೀವಿ. ಆದ್ರೆ ಇದು ನಿಮ್ಗೆ ನಮ್ಮ ಚುನಾವಣಾ ಆಯೋಗ ಅವರು ಕೇಳ್ತಾ ಇರೋ ದಾಖಲೆಯಿಂದ ನೀವು ವಂಚಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ತಾವೆಲ್ಲ ಮಾಧ್ಯಮದವರು ತಾವು ಇದನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ಮಾರ್ಗದರ್ಶನ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಈಗಾಗಲೇ ಎಲೆಕ್ಷನ್ ಕಮಿಷನ್ ಅವರು ಕೂಡ ಅಮಿತ್ ಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ಏನು ಹಿಂದೆ ವಾದ ಮಾಡಿದ್ದೆ, ಏನು ತಿಳಿಸಿದೆ ಅದನ್ನ ಬಹಳ ಕ್ರಮಬದ್ಧವಾಗಿದೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ನಮಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ, ಜನರ ಹಕ್ಕು ಮುಖ್ಯ. ಆ ಹಕ್ಕನ್ನ ಉಳಿಸ್ಕೊಂಡು ಅವರು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಇಂಥ ದಿಟ್ಟವಾದಂತಹ ತೀರ್ಮಾನವನ್ನು ಮಾಡಿದ್ದೇನೆ. ನಾನು ವಿಶೇಷವಾಗಿ ನಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳು, ನಮ್ಮ ಕಟಾರಿ ಅವರ ಮುಖಂಡತ್ವದಲ್ಲಿ ಕೆಳಗಡೆ ಇರುವಂತಹ ಒಬ್ಬ ಸಣ್ಣ ವಿಲೇಜ್ ಅಕೌಂಟೆಂಟ್ ಕೂಡ ಇದನ್ನ ಪ್ರಾಮಾಣಿಕವಾಗಿ ಈ ಸೌಲಭ್ಯವನ್ನ ತಲುಪಿಸಲಿಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವರೆಲ್ಲರೂ ಕೂಡ ಸರ್ಕಾರದ ಪರವಾಗಿ 7 ಕೋಟಿಯ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದ್ರೆ ಅವರ ಸಹಕಾರ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಶಾಸಕಾಂಗ ತೀರ್ಮಾನ ಮಾಡುವಂತಹ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ಕೂ ಕೂಡ ಪ್ರತಿಯೊಬ್ಬ ಕೆಳಗಡೆ ಅಧಿಕಾರಿ ಏನು ನೌಕರ ಇದ್ದಾನೆ, ಗ್ರಾಮ ಪಂಚಾಯತಿ ಹಳ್ಳಿಯಲ್ಲಿ ಏನೊಬ್ಬ ಸಿಬ್ಬಂದಿ ಇದ್ದಾನೆ, ಅವನ ಸೇವೆ, ಅವನು ಮನೆಗೆ ಹೋಗಿ ಮನೆ ಬಾಗಿಲನ್ನ ತಟ್ಟಿ ಈ ಪತ್ರವನ್ನು ಕೊಡ್ತಾನೆ. ಇದನ್ನು ನನ್ನ ಪತ್ರ, ಇದು ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಪರವಾಗಿ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾ ಇರೋಂತಹ ಒಂದು ಈ ಪವಿತ್ರವಾದಂತಹ ಪತ್ರವನ್ನ ಈಸ್ಕೊಂಡು ನಿಮ್ಮ ಬದುಕಿಗೆ ಒಂದು ಶಾಶ್ವತವಾದಂತಹ ಒಂದು ಸಾಕ್ಷಿ ಪತ್ರ ಇದು. ಈ ಸಾಕ್ಷಿ ಪತ್ರವನ್ನು ತಾವು ಉಳಿಸ್ಕೊಳ್ಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಈ ರಾಜ್ಯದ ಎಲ್ಲರನ್ನ ನಾಗರಿಕರಿಗೆ ನಮ್ರತೆಯಿಂದ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.